ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು ಷಷ್ಠಿ ತಿಥಿ, ರೋಹಿಣಿ ನಕ್ಷತ್ರ. ಈ ದಿವಸ ತುಂಬ ಚೆನ್ನಾಗಿದೆ ನೋಡಿ. ಈ ದಿವಸ ಗುರುವಾರ, ರೋಹಿಣಿ ನಕ್ಷತ್ರ, ಷಷ್ಠಿ ತಿಥಿ ಕೂಡ ಮಾನ್ಯ ಮಾಡಿದ್ದಾರೆ. ಶುಭ ಕಾರ್ಯಗಳನ್ನು ಮಾಡಬಹುದು ಅಂತ ನಾವು ಏಕಾದಶಿಯನ್ನು ಪರಿಗಣಿಸಿದ ಹಾಗೆ ಷಷ್ಠಿಯನ್ನು ಪರಿಗಣಿಸಿದ್ದಾರೆ. ಹೀಗಾಗಿ ಶುಭ ಕಾರ್ಯ, ರೋಹಿಣಿ ನಕ್ಷತ್ರ ಬೇರೆ ಇದೆ, ತುಂಬ ಚೆನ್ನಾಗಿದೆ ಈ ದಿವಸ. ಹೀಗಾಗಿ ಯಾವುದಾದ್ರು ಶುಭ ಕಾರ್ಯಗಳಿಗೆ ತೊಂದರೆ ಇಲ್ಲ. ಕೆಲವರು ಷಷ್ಠಿ ಮಾಡಬಹುದಾ, ಈ ಥರದ ಗೊಂದಲವೂ ಇದೆ. ಗೊಂದಲ ಇಟ್ಕೊಂಡು ಮಾಡಬೇಡಿ ಅಷ್ಟೇ. ಗೊಂದಲವಿದ್ದರೆ ಇಲ್ಲ, ಬೇಡ. ಗೊಂದಲ ಇಲ್ವಾ ಹೇಳಿದ್ದಾರ. ನಾವು ಇನ್ನೊಂದು ಏನು ಮಾಡ್ತೀವಿ ಅಂದರೆ, ಒಂದು ಕಡೆ ಕೇಳಲ್ಲ, 25 ಕಡೆ ಕೇಳ್ಕೊಳ್ಳೋದು. ಕೊನೆಗೆ ಅಳೆದು ಹೋಗಿ ನೀವೇ ಒಂದು ನಿರ್ಣಯಕ್ಕೆ ಬರೋದು. 25 ಕಡೆ ಕೇಳಿದ ಮೇಲೂ ಕೂಡ ಜನರ ಮನಸ್ಥಿತಿ ಹೇಗೆ ಅಂದರೆ, ಅವರಿಗೆ ಯಾವುದು ಇಷ್ಟವೋ ಆ ಡೇಟ್ ಅವರಲ್ಲಿ ಬರೆಸ್ತಾರೆ. ಅವ್ರು ಹೇಳಬೇಕು, ಆ ದಿನ ಆಯ್ಕೆ ಮಾಡ್ಕೊಂಡ್ಬಿಡ್ತಾರೆ. ಸಾಮಾನ್ಯವಾಗಿ ಜನರ ಸ್ವಭಾವ ಇದು. ಶಾಸ್ತ್ರಬದ್ಧ ದಾರಿಯಲ್ಲಿ ಹೋಗೋಣ ಅನ್ನೋದು ಮನಸ್ಸಿರುತ್ತೆ, ಆದರೆ ಅದು ಅವರಿಗೆ ಇಷ್ಟವಾಗಿರಬೇಕು, ಆಗ ಮಾತ್ರ. ಅಂಥ ಜನರೇ ಜಾಸ್ತಿ ಇದ್ದಾರೆ. ಸಂತೋಷ. ಶಾಸ್ತ್ರ ಏನನ್ನು ನಿರೂಪಿಸುತ್ತೆ ಅಂತಂದರೆ, ಕಾಲ ಶುಭಕ್ರಿಯಾ ಯೋಗ್ಯೋ ಮುಹೂರ್ತ ರೀತಿ ಕಥ್ಯತೆ ಅಂತ. ಒಂದು ಶುಭ ಕಾರ್ಯವನ್ನು ಮಾಡಲಿಕ್ಕೆ ಯೋಗ್ಯವಾದ ಕಾಲ ಯಾವುದು, ಇದನ್ನು ಪಂಚಾಂಗಕರ್ತರು, ಜ್ಯೋತಿಷಿಗಳು ಇದನ್ನು ನಿರ್ಣಯಿಸಿ ಶಾಸ್ತ್ರದ ಆಧಾರದ ಮೇಲೆ ನಿರ್ಣಯಿಸ್ತಾರೆ. ಏನು ಸ್ವಂತ ಇದರಿಂದ ಮಾಡೋದಕ್ಕಂಥದ್ದೇನಲ್ಲ. ನಕ್ಷತ್ರ, ಆ ದಿನ ಇತ್ಯಾದಿ ಇಂಥವುಗಳನ್ನು ನೋಡಿಕೊಂಡು ಒಂದು ಶುಭ ದಿನ ಅಂತ, ಒಂದು ಒಳ್ಳೆಯ ಕಾಲಕ್ಕೆ ಒಳ್ಳೆಯ ಶುಭ ಕರ್ಮಗಳಿಗೆ ಇಂಥ ಕಾಲ ಅಂತ ಸೂಚಿಸ್ತಾರೆ. ಹೀಗಾಗಿ ಇದನ್ನು ನಾವು ತಗೋಬೇಕಾಗಿದ್ದರೆ ಒಬ್ಬರ ಮಾತನ್ನು ಶ್ರದ್ಧೆಯಿಂದ ಕೇಳ್ಕೊಂಡು ಬಿಟ್ಟರೆ ಸಾಕಾಗುತ್ತೆ. ನಿಮಗೆ ಗೊತ್ತಿರುತ್ತೆ ಯಾರು ತುಂಬ ಬುದ್ಧಿವಂತರು, ಅವರನ್ನು ನೋಡಿದ್ರೆ ಅಥವಾ ಅವರನ್ನು ಮಾತಾಡಿಸಿದ್ರೆ ಅವರ ವ್ಯವಹಾರ ಇವುಗಳಲ್ಲೆಲ್ಲ ಗೊತ್ತಾಗುತ್ತೆ. ಒಬ್ಬ ವ್ಯಕ್ತಿನ ಒಬ್ಬರನ್ನು ಅಳಿಲಿಕ್ಕೆ ನಿಮಗೇನು ಬುದ್ಧಿಯ ಮಾನದಂಡ ನಿಮಗೆ ಗೊತ್ತಿರುತ್ತೆ ಚೆನ್ನಾಗಿ. ಇರಲಿ, ಅದೆಲ್ಲ ಮುಖ್ಯ. ಆದರೆ ನೀವು ಒಂದು ಕಡೆ ಶಿಸ್ತಿನಿಂದ ನಿಂತ್ಕೊಳ್ಬೇಕು. 25 ಜನರ ಹತ್ರ ಹೋಗಿ ಗೊಂದಲ ಮಾಡಿಕೊಳ್ಳೋದಕ್ಕಿಂತಲೂ ಒಂದು ಕಡೆ ಒಬ್ಬರಲ್ಲಿ ನೀವು ಶರಣಾಗತರಾಗಬೇಕು. ಅವರು ಹೇಳಿದ ಮುಹೂರ್ತ ಯಾವುದೋ, ಇದನ್ನು ಹೇಳಿದ ಗುರುವಾಕ್ಯ ಅಂತ